ಜೆಕೆ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಿದ್ದೀರಾ ಜೆಕೆ ನ್ಯೂಸ್. ಪ್ರಿಯ ವೀಕ್ಷಕರೇ, ಲೈಪೋಮಾ ಏನು? ಲೈಪೋಮಾ ಅಂದರೆ ಸಾಕಷ್ಟು ಜನತೆಗೆ ಒಂದು ಕುತೂಹಲ, ಒಂದು ಆತಂಕ. ಲೈಪೋಮಾ ಬಂದಿದೆ, ನನಗೆ ಕೈಗೆ ಬಂದಿದೆ, ಇಲ್ಲಿ ಬಂದಿದೆ, ತಲೆ ಹತ್ರ ಬಂದಿದೆ, ಇದನ್ನು ಕ್ಯಾನ್ಸರ್ ಗಡ್ಡೆನ, ಕ್ಯಾನ್ಸರ್ ಟ್ಯೂಮರ್ ಎಂಬುದಾಗಿ ಅವರು ಡಾಕ್ಟರ್ ಬಳಿ ಹೇಳೋಕ್ಕೂ ಭಯ, ಮನೆಯಲ್ಲಿ ಹೇಳೋಕ್ಕೂ ಭಯ ಆಗುತ್ತೆ. ಅದರ ಹಿನ್ನೆಲೆ ಏನೆಂಬುದಾಗಿ ಕ್ಲುಪ್ತವಾಗಿ ನಮ್ಮ ಖ್ಯಾತಿಯ ವೈದ್ಯರಾದ ಡಾಕ್ಟರ್ ಆಂಜನಪ್ಪರ್ ಅವರು ವಿವರಣೆ ಕ್ಲುಪ್ತವಾಗಿ ತಮಗೆ ಕೊಡ್ತಾರೆ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ, ಪ್ರೊಫೆಸರ್, ಭಾಳ ಸೀನಿಯರ್ ಪ್ರೊಫೆಸರ್ ಮೆಡಿಕಲ್ ಕಾಲೇಜ್. ದಿನನಿತ್ಯ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಕೆಲವು ವಿಚಾರಗಳ ಬಗ್ಗೆ ನಾನು ಲೆಕ್ಚರ್ ಕೊಡ್ತಾ ಇರ್ತೀನಿ. ಆದರೆ ಇವತ್ತು ಜನಸಾಮಾನ್ಯರಿಗೂ ಅರ್ಥ ಆಗಲಿ ಅಂತ ತುಂಬ ಜನ ನನ್ನ ಹತ್ರ ಬರ್ತಾರೆ. ಡಾಕ್ಟ್ರೇ, ನನಗೆ ಯಾಕೋ ಇಲ್ಲೊಂದು ಗಂಟು ಮೈಯೆಲ್ಲ ಹುಡುಕಿದ್ರೆ ಅರ್ಧ ಡಜನ್ ಗಂಟು ಸಿಗ್ತಾ ಇದ್ದಾವೆ, ಯಾರೋ ಲೈಪೋಮಾ ಅಂದರು. ಹಂಗಂದ್ರೆ ಏನ್ರಿ ಡಾಕ್ಟ್ರೇ ಅಂದರೆ, ನೋಡಿ, ಚರ್ಮದ ಕೆಳಗಡೆ ನಮ್ಮ ಇಡೀ ದೇಹದಲ್ಲಿ ಚರ್ಬಿ ಇರುತ್ತೆ, ಅಂದರೆ ಫ್ಯಾಟ್ ಇರುತ್ತೆ. ಅದನ್ನು ನಾವು ಇನ್ಸುಲೇಟರ್ ಆಫ್ ದಿ ಬಾಡಿ ಅಂತೀವಿ. ಅದರಲ್ಲಿ ಗಂಟುಗಳು ಕಾಣಿಸ್ತವೆ. ನೋಡಿ, ನಮ್ಮಲ್ಲಿ ಒಂದು ಪದ ಇದು ಮೆಡಿಕಲ್ ವರ್ಡ್, ನಿಯೋಪ್ಲೇಸಿಯಾ ಅಂತೀವಿ, ಅಂದರೆ ನ್ಯೂ ಗ್ರೋತ್. ನೋಡಿ, ನಿಮ್ಮ ಬೆರಳು, ನಿಮ್ಮ ಕಾಲು, ನಿಮ್ಮ ದೇಹ 21 ವರ್ಷ ಆದಮೇಲೆ ಬೆಳೆಯಲ್ಲ, ಹೆಣ್ಮಕ್ಳಲ್ಲಿ 18 ವರ್ಷ ಆದಮೇಲೆ ಬೆಳೆಯಲ್ಲ. ಆದರೆ ನಿಮ್ಮ ದೇಹದಲ್ಲಿ ಯಾವುದೋ ಒಂದು ಗಡ್ಡೆ ಬೆಳೀತಾ ಇದೆ ಅಂದರೆ ಅದನ್ನು ನಿಯೋಪ್ಲೇಸಿಯಾ ಅಂತೀವಿ, ನಾವು ನ್ಯೂ ಗ್ರೋತ್ ಅಂತೀವಿ. ನಿಮಗಿರೋ ಆತಂಕ ಏನಂದರೆ, ಕ್ಯಾನ್ಸರ್ ಆದರೆ ಮನುಷ್ಯ ಕ್ಯಾನ್ಸರ್ ಅಂತ ನೀವು ಎದುರ್ಕೊಂಡ್ಬಿಟ್ಟಿದ್ದೀರಿ. ಒಂದು ವರ್ಡ್ ಮೊದಲೇ ಹೇಳ್ಬಿಡ್ತೀರಿ, ಕ್ಯಾನ್ಸರ್ ಇಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ. ಆದರೆ ಲೈಪೋಮಾ ಕ್ಯಾನ್ಸರ್ ಅಲ್ಲ, ಚೆನ್ನಾಗಿ ತಿಳ್ಕೊಂಬಿಡಿ. ನನ್ನ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ, ಯಾಕಂದ್ರೆ ನಾನು ಕ್ವಾಲಿಫೈಡ್ ಡಾಕ್ಟರ್. ಅಪರೂಪಕ್ಕೆ ಈ ದೇಹದಲ್ಲಿ ಲೈಪೋಮಾ ಬೆನ್ನ ಮೇಲೆ ಇರುತ್ತೆ, ಕುತ್ತಿಗೆ ಮೇಲೆ ಇರುತ್ತೆ, ರೆಟ್ರೋಪೆರಿಟೋನ್ ಮೇಲೆ ಇರ್ತದೆ. ಒಂದು 20 ವರ್ಷ ಆದಮೇಲೆ ಲೈಪೋಸಾರ್ಕೋಮಾ ಅಂತೀವಿ, ನಾವು ಚೇಂಜ್ ಆಗುತ್ತೆ. ಅದನ್ನು ಮಾತ್ರ ನಾವು ಕ್ಯಾನ್ಸರ್ ಅಂತೀವಿ. ಸೊ ಆದ್ದರಿಂದ ದಯವಿಟ್ಟು ತುಂಬ ಜನಕ್ಕೆ ನ್ಯೂರೋಫೈಬ್ರಮ, ಲೈಪೋಮಾ ಇವೆರಡು ಒಂದೇ ಥರ ಇರ್ತವೆ. ನಮ್ಮ ಹತ್ರ ಬಂದಾಗೆ ಮುಟ್ಟಿ ನಿಮ್ಗೆ ಹೇಳ್ಬಿಡ್ತೀವಿ, ಇದು ಲೈಪೋಮಾ, ನ್ಯೂರೋಫೈಬ್ರಮ್. ಹೆದರ್ಕೋಬೇಡಿ, ಅವು ಪಾಡ್ಗಾಗಿರ್ತವೆ. ಯಾಕೆ ಬಂತು ಡಾಕ್ಟ್ರೆ? ನಾನು ಸ್ಮೋಕ್ ಮಾಡಲ್ಲ, ಎಂಡ ಕುಡಿಯಲ್ಲ. ಆದರೆ ಕೆಲವು ಫ್ಯಾಮಿಲಿ ಒಳಗೆ ರನ್ ಆಗುತ್ತೆ. ನಿಮ್ಮ ತಾತ ಮುತ್ತಾತರಿಗೆ ಯಾರೋ ಇರುತ್ತೆ, ಅದರಿಂದ ನಿಮ್ಮ ತಂದೆ ಬಂದಿರ್ಬೋದು, ಅಥವಾ ನಿಮ್ಮ ತಂದೆಗೆ ಬರ್ತೀರಾ ಮೊಮ್ಮಗನಿಗೆ ಬರ್ಬೋದು. ಇದಕ್ಕೆ ಜೆನೆಟಿಕಲಿ ಟ್ರಾನ್ಸ್ಮಿಟೆಡ್ ಅಂತೀವಿ. ಬಟ್ ನಿಮ್ಗೆ ಇಷ್ಟೊಂದು ಧೈರ್ಯ ಹೇಳಬಲ್ಲೆ ನಾನು, ಇದ್ರ ಬಗ್ಗೆ ಎದುರ್ಕೊಳಕ್ಕೆ ಹೋಗಬೇಡಿ. ಯಾವುದಾದ್ರು ನಿಮಗೆ ಕೈನೊಳಗೆ ಅಸಹ್ಯವ ಅಂದರೆ ಬಂದವರೆಲ್ಲ ಕೇಳಿ ಏನೋ ಇಷ್ಟಪ್ಪ ಗಂಟಿದೆ ಅಂದರೆ ನಮ್ಮ ಹತ್ರ ಬನ್ನಿ, ಸಿಂಪಲ್ ಆಗಿ ಲೋಕಲ್ ಅನಸ್ತೀಚೆ ಕೊಟ್ಟು ತೆಗೆದು 2 ಹೊಲಿಗೆ ಹಾಕ್ತೀವಿ. ಅದರಿಂದ ಲೈಪೋಮಾ ಬಗ್ಗೆ ಸ್ಪಷ್ಟ ಮಾಹಿತಿ. ಇದನ್ನ ಬಿನೈನ್ ಸ್ವೆಲ್ಲಿಂಗ್ ಅಂತೀವಿ ನಾವು. ಮೆಲಿಗ್ನೆಂಟ್ ಸ್ವೆಲ್ಲಿಂಗ್ ಅಂದರೆ ಕ್ಯಾನ್ಸರು, ಲೈಪೋಮಾ ಇಸ್ ಎ ಬಿನೈನ್ ಸ್ವೆಲ್ಲಿಂಗು. ಅದ್ರ ಪಾಡ್ಗದಿರುತ್ತೆ, ನಿಮ್ಮ ಪಾಡಿ ನೀವಿರಿ. ವರ್ಷಕ್ಕೆ ಒಂದು ಕೂದಲು ಎಳೆಯಷ್ಟು ದಪ್ಪ ಆಗ್ತಾ ಹೋಗುತ್ತೆ. ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ನಾವು ತೆಗೆದುಕೊಡ್ತೀವಿ. ನಾವೇ ನಿಮಗೆ ಸುಮ್ಮನೆ ಹೇಳ್ಬಿಟ್ಟು ತೆಗೆದು ದುಡ್ಡು ಮಾಡ್ಕೊಳ್ಳಲ್ಲ. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ನೀವು. ಸೊ ಆದ್ದರಿಂದ ದಯವಿಟ್ಟು ಯಾರಿಗಾದರೂ ಆ ಥರ ಸಮಯ ಇದ್ದರೆ ನಮ್ಮ ಮಾಧ್ಯಮದ ಮುಖಾಂತರ ಇದ್ರ ನ್ಯೂಸಲ್ಲೇನಪ್ಪ, ಜೆಕೆ ನ್ಯೂಸ್ನಿಂದ ಇದು, ಯಾಕಂದರೆ ನನ್ನ ಕ್ಲಾಸ್ನಾಗೆ 120 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ರೀಚ್ ಆಗುತ್ತೆ. ಆದರೆ ನಮ್ಮ ಜೆಕೆ ನ್ಯೂಸ್ನಿಂದ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಅದರಿಂದ ಖುಷಿಯಿಂದ ಈ ವಿಚಾರವನ್ನು ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ಯಾರು ಹೆದರ್ಕೋಬೇಡಿ. ಥ್ಯಾಂಕ್ ಯು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.